यूनियन एजुकेशन मिनिस्टर धर्मेंद्र प्रधान का जो रेजिग्नेशन हुआ है उसी को चलते हुए गुलबर्गा से डॉक्टर फारूक अहमद मन्नूर ने बताया है कि ये एंड ऑफ मैटर नहीं है। स्टूडेंट इंडिया भर के अक्रॉस में एक ट्रांसपेरेंट इन्वेस्टिगेशन करनी चाहिए और स्ट्रिक्ट एक्शन लेना चाहिए जो भी पेपर लीक के चलते रेस्पॉन्सिबल है। एक कॉम्प्रिहेंसिव रिफॉर्म होना जरूरी है ताकि एग्जामिनेशन कभी कॉम्प्रोमाइज ना हो फ्यूचर में। आइए देखते हैं डॉक्टर फारूक मन्नूर का इस बारे में क्या कहना है। I am resigning from my post as education minister. ಎಲ್ಲ ಮಿನಿಸ್ಟ್ರಿಗಳಿಗೆ ಒಂದು ಅಂಜಿಕೆ ಹುಟ್ಟಿದೆ. ನಾಳೆ ನಾನು ಏನಾದರೂ ಕಾರ್ಯ ಮಾಡಿಲ್ಲ, ನನ್ನ ಕಾರ್ಯದಲ್ಲಿ ಏನಾದರೆ ಅಡಚಣೆ ಆಯಿತು, ನನ್ನ ಕಾರ್ಯದಲ್ಲಿ ನಾನು ಏನಾದರೂ ರೆಸ್ಪಾನ್ಸಿಬಿಲಿಟಿ ನಾನು ಫುಲ್ಫಿಲ್ ಮಾಡಿಲ್ಲ ಅಂದರೆ ನನಗೂ ರಿಸೈನ್ ಮಾಡುವಂಥ ಕಂಡೀಷನ್ ಬರುತ್ತೆ ಅನ್ನೋ ಒಂದು ಭಯ ಹುಟ್ಟಿದೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಫಾರೂಕ್ ಮನ್ನೂರ್. ಒಂದು ಐತಿಹಾಸಿಕ ದಿನ ಅಂತ ನಾನು ಹೇಳ್ಬೇಕಂತೀನಿ. ಯಾಕಂದ್ರೆ ನಮ್ಮ ಜೆನ್ಜಿ, ನಮ್ಮ ಯೂತ್ಸ್ ಏನೊಂದು ಹೋರಾಟ ಮಾಡಿದ್ರು, ಲೀಗ್ ಆಗಿದ ಕಾರಣಕ್ಕೆ ಒಂದು 20 ಮಂದಿ ಸುಸೈಡ್ ಮಾಡ್ಕೊಂಡಿದ್ರು ನಮ್ಮ ಸ್ಟೂಡೆಂಟ್ಸ್ ಗಳು. ಮತ್ತೆ ಈಗ ಏನಾದ್ರು ಒಂದು ತಪ್ಪು ಮಾಡಿದ್ರೆ ಯಾರಿಗಾದ್ರೂ ಒಬ್ಬರಿಗೆ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗುತ್ತೆ. ಅದು ರೆಸ್ಪಾನ್ಸಿಬಿಲಿಟಿ ನಮ್ಮ ಯೂನಿಯನ್ ಮಿನಿಸ್ಟರ್ ಆದಂತ ಧರ್ಮೇಂದ್ರ ಪ್ರಧಾನ್ ಅವರು, ಎಜುಕೇಶನ್ ಮಿನಿಸ್ಟರ್ ಅವರು ಅದು ತಗೋಬೇಕಿತ್ತು. ಅವ್ರು ತಗೊಳ್ಳಾರದ ಕಾರಣಕ್ಕೆ ನಾವು ಎಲ್ಲರೂ ಕಲಿತು ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ವಿ. ಕಾಂಗ್ರೆಸ್ ಜನತಾ ಪಾರ್ಟಿ ಆಗ್ಲಿ, ಹಾಗೆ ಅವ್ರ ಜೊತೆಗೆ ಬಹಳಷ್ಟು ಸಂಘಟನೆಗಳು ಹಾಗೂ ಸೋನಂ ವಾಂಗ್ಚುಕ್ ಅವರಾಗ್ಲಿ ಮತ್ತೆ ಬಹಳಷ್ಟು ಪ್ರತಿಭಟನೆ ಮಾಡಿದ್ವಿ ಜಂತರ್ ಮಂತ್ರದಲ್ಲಿ. ಸೊ ಒಂದು ಅವರು ಇವತ್ತು ರಿಸೈನ್ ಮಾಡೋದ ಎಲ್ಲರಿಗೂ ಒಂದು ದೊಡ್ಡ ಒಂದು ಸಂತೋಷದ ಸಂಗತಿ ಅಂತ ಹೇಳ್ಬೇಕಂತೀನಿ. ಯಾಕಂದ್ರೆ ಒಂದು ಅಂಜಿಕೆ ಇವತ್ತು ಎಲ್ಲರಿಗೂ ಹುಟ್ಟಿದೆ. ನಾಳೆ ನಾನು ಏನಾದ್ರೂ ಕಾರ್ಯ ಮಾಡಿಲ್ಲ, ನನ್ನ ಕಾರ್ಯದಲ್ಲಿ ನಾನು ಏನಾದ್ರೂ ರೆಸ್ಪಾನ್ಸಿಬಿಲಿಟಿ ನಾನು ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ನನಗೂ ರಿಸೈನ್ ಮಾಡುವಂತ ಕಂಡೀಷನ್ ಬರುತ್ತೆ ಅನ್ನುವಂಥದ್ದು ಒಂದು ಎಲ್ಲಾ ಮಿನಿಸ್ಟರ್ಗಳಿಗೆ ಆಗ್ಲಿ, ಎಲ್ಲಾ MLA ಗಳಿಗೆ ಆಗ್ಲಿ, ಯಾರೇ ಇರ್ಲಿ ಅವರಿಗೆ ಒಂದು ಇವತ್ತು ಭಯ ಹುಟ್ಟಿದೆ ಅಂತ ಹೇಳಕ್ಕಂತ ನಾನು ಇಚ್ಛೆ ಪಡ್ತೀನಿ. ಸೊ ನಾನು ಎಲ್ಲಾ ಯೂತ್ಸ್ ಗೆ ನಾನು ಕಂಗ್ರಾಚುಲೇಟ್ ಮಾಡ್ತೀನಿ. ನೀವು ಮಾಡಿದ್ದು ನಮ್ಮ ಭಾರತ ದೇಶಕ್ಕೆ ಒಂದು ಇವತ್ತು ದೊಡ್ಡ ವಿಜಯ ದಿವಸ ಅಂತ ಹೇಳ್ಬೇಕಂತ ಬಯಸ್ತೀನಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ಪ್ರತಿಭಟನೆ ಮಾಡಿದವರಿಗಾಗ್ಲಿ, ಅಲ್ಲಿ ಜಂತರ್ ಮಂತರ್ ಹೋದವರೇ ಇರ್ಲಿ, ಅಲ್ಲಿ ಹೋಗ್ಲಾರ್ದೆ ಪೂರ ವಿಶ್ವದಲ್ಲಿ ಎಲ್ಲರೂ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲಿ, ಯಾವುದೇ ಒಂದು ಮಾಧ್ಯಮದಲ್ಲಾಗ್ಲಿ ನೀವು ವರ್ಕ್ ಮಾಡಿದಾರ ಅಂತ ಹೇಳಿ ಅವ್ರಿಗೆಲ್ಲರಿಗೂ ನಾನು ಕಂಗ್ರಾಚುಲೇಟ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.